ನಮಸ್ಕಾರ ಸ್ನೇಹಿತರೆ. ಈ ದಿನ ನಾನು ಬಸವ ಸೇವಾ ಸಮಿತಿ ಕಡೆಯಿಂದ ವೀರಶೈವ ಲಿಂಗಾಯತರಿಗೆ ಕೊಡುವಂಥ ಪ್ರಶಸ್ತಿಯನ್ನು ಪ್ರತಿಭಾ ಪುರಸ್ಕಾರವನ್ನು ಸ್ವೀಕಾರ ಮಾಡೋಕ್ಕೋಸ್ಕರ ಅವರ ಬೆಂಗಳೂರಿನ ಬಸವ ಸೇವಾ ಸಮಿತಿಗೆ ಹೋಗಿದ್ದೆ. ಅಲ್ಲಿ ಪ್ರಶಸ್ತಿ ಸ್ವೀಕಾರ ಕೂಡ ಆಯಿತು. ಈ ದಿನ ನಾನು ನಿಮ್ಮೊಂದಿಗೆ 2 ವಿಷಯಗಳನ್ನು ಹಂಚ್ಕೊಳ್ಬೇಕಂತ ಅಂದ್ಕೊಂಡಿದ್ದೀನಿ. 2 ಯಾವ್ಯಾವುದಂದರೆ, ಒಂದು ನನಗೆ ತುಂಬ ಖುಷಿ ಆಯಿತು ಅಲ್ಲಿ ಹೋಗಿ ಬಂದು. ಇನ್ನೊಂದು ಒಂದು ರೀತಿ ಒಂದು ಕುತೂಹಲ. ಅಂದರೆ ಅಲ್ಲಿ ಒಬ್ಬರು ಲೇಖಕಿ ಬಂದಿದ್ದರು. ಅವ್ರ ಹೆಸರು ಶಾಂತ ನಾಗರಾಜ್ ಅಂತ. ನನ್ನ ಇಂದಿನ ಸ್ಟೇಟಸ್ ನೋಡಿದ್ರೆ ನಾನು ಹಾಕಿದ್ದೀನಿ, ಅವ್ರ ಭಾಷಣ ಕೂಡ ನಾನು ಹಾಕಿದ್ದೀನಿ. ಅಂದರೆ ಅವರು ಒಂದಷ್ಟು ಮಾತುಗಳನ್ನು ಹೇಳಿದ್ರು. ಆ ಮಾತುಗಳು ನನಗೆ ಹೌದಲ್ವಾ, ಸರಿ ಅಲ್ವಾ ಅಂತ ಭಾರಿ ಅನಿಸೋಕ್ಕೆ ಶುರು ಆಗೋಗ್ಬಿಡ್ತು. ಹಂಗಾಗಿ ನಾನು ಆ ಮಾತುಗಳನ್ನು ನಿಮ್ಮೊಂದಿಗೂ ಕೂಡ ಹಂಚ್ಕೋಬೇಕು ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಅವರು ಹೇಳ್ತಾ ಹೋಗ್ತಾರೆ, ಈ ದಿನದ ಮಕ್ಕಳಲ್ಲಿ ಅವರು 1990ರಲ್ಲಿ ಒಂದು ರೀತಿ ಮಕ್ಕಳಿಗೆ ಮನೋರಂಜನೆ ಕಾರ್ಯಕ್ರಮ ಅಂತ ಶುರು ಮಾಡಿದ್ರಂತೆ. ಯಾವ ಥರ ಅಂದರೆ, ಮಕ್ಕಳಿಗೆ ಈ ರಜಾ ಸಮಯದಲ್ಲಿ ಅವ್ರನ್ನೆಲ್ಲ ಕರ್ಕೊಂಡೋಗಿ ಒಂದು ಟ್ರಿಪ್ ಥರ ಮಾಡಿ ಅವರಿಗೆಲ್ಲ ಮೋಜು ಮಸ್ತಿ ಮಾಡೋದು, ಮಜಾ ಕೊಡೋದು. ಅಂದರೆ ಬರೀ ಹೋಮ್ವರ್ಕು ಅದು ಇದು ಅಂತ ಮಕ್ಕಳು ಬೇಜಾರಾಗಿರ್ತಾರಲ್ಲ, ಅವರಿಗೆ ನಿಜವಾದ ಬಾಲ್ಯದ ಅನುಭವ ಕೊಡುವಂಥ ಒಂದು ಕಾರ್ಯಕ್ರಮ ಅವರು ಮಾಡ್ತಿದ್ರಂತೆ. 16 ವರ್ಷ ಮಾಡಿದ್ರಂತೆ ಆ ಕಾರ್ಯಕ್ರಮನ. ಆಮೇಲೆ ಅವ್ರು ಹೇಳ್ತಾರೆ, ಅದು ಯಾಕೆ ಅವ್ರು ನಿಲ್ಲಿಸಿದ್ರು ಅಂತ. ಯಾಕೆ ಅಂದರೆ, ಅವರು ಹೇಳ್ತಾರೆ 1990ರಲ್ಲಿ ಬರ್ತಿದ್ದ ಮಕ್ಕಳ ಮುಖದಲ್ಲಿದ್ದ ಮುಗ್ಧತೆ 2002ನೇ ಇಸ್ವಿಯಿಂದ ಬಂದಿದ್ದ ಮಕ್ಕಳ ಮುಖದಲ್ಲಿ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ಅಂದರೆ, ಈಗಿನ ಕಾಲದ ಮಕ್ಕಳಲ್ಲಿ ಚಿಕ್ಕ ವಯಸ್ಸು, ಅವರನ್ನು ಮಕ್ಕಳು ಅಂತ ನಾವು ಅನ್ಕೊತೀವಿ. ಚಿಕ್ಕ ವಯಸ್ಸಿನಲ್ಲಿರ್ತಾರೆ ಮಕ್ಕಳು ಅಂತ ನಾವು ಅನ್ಕೊತೀವಿ. ನಾನು ಕೂಡ ಏನು ದೊಡ್ಡವಳಂತ ನಾನು ಹೇಳಲ್ಲ, ಬಟ್ ಸ್ಟಿಲ್ ಅವ್ರ ಮಕ್ಕಳು ಅಂತ ನಾವು ಅನ್ಕೊತೀವಿ. ಬಟ್ ಆ ಮಕ್ಕಳಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ, ಅವರು 14 ವರ್ಷ 15 ವರ್ಷ ಮಕ್ಕಳಲ್ಲಿ ಅವರು ಒಬ್ರನ್ನೊಬ್ರು ನೋಡೋ ರೀತಿ ಆಕರ್ಷಿತವಾಗಿರುತ್ತೆ. ಆ ಮಕ್ಕಳಲ್ಲಿ ಮುಗ್ಧತೆಯೇ ಇಲ್ಲ ಅಂತ. ಅದನ್ನು ಕೇಳಿ ನನಗೆ ಹೌದಲ್ವಾ, ಹೌದು ಹೀಗಾಗ್ತಿದೆ ಪ್ರಪಂಚ ಅಂತ ಒಂದು ಅರಿವು. ಅಂದರೆ ನಾನು ಎಲ್ಲ ಮಕ್ಕಳನ್ನ ನಾನು ಚಿಕ್ಕ ಮಕ್ಕಳ ಥರ ನೋಡ್ತೀನಿ. ನನಗಿಂತ 1 ವರ್ಷ ಚಿಕ್ಕವರಿದ್ರು ನಾನು ಚಿಕ್ಕವ್ರ ಥರನೇ ನೋಡೋದು, ತುಂಬ ಚಿಕ್ಕವ್ರ ಥರ ನೋಡ್ಬಿಡ್ತೀನಿ. 1 ವರ್ಷ ಚಿಕ್ಕವರಿದ್ರು ತುಂಬ ಚಿಕ್ಕವರು, ನನಗಿಂತ ಪುಟ್ಟವರು, ಆ ಥರ ನೋಡೋ ವ್ಯಕ್ತಿತ್ವ ನಂದು. ಅವರು ಹಂಗೆ ಹೇಳಿದ ಕೇಳಿ ಹೌದು ಕರೆಕ್ಟ್ ಅಲ್ವಾ ಅಂತ ಅನ್ಸೋಕ್ಕೆ ಶುರುವಾಯಿತು. ಹಾಗೆ ಅವರು ಹೇಳ್ಬೇಕಾದ್ರೆ ನಾನು ಮನಸ್ಸಲ್ಲಿ ಯೋಚನೆ ಮಾಡಿದೆ, ಮಕ್ಕಳು ಯಾಕೆ ಹಿಂಗೆ ಆಗ್ತಿದ್ದಾರೆ, ಯಾಕೆ 2002ನೇ ಇಸ್ವಿಯಿಂದ ಆಚೆ ಬಂದಿದ್ದ ಮಕ್ಕಳ ಮುಖದಲ್ಲಿ ಮುಗ್ಧತೆ ಕಾಣೆಯಾಯಿತು, ಯಾಕಿರ್ಬೋದು. ಯಾಕೆ ಅಂದರೆ, ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಅವರು ತೊಡಗಿಸ್ಕೊಳ್ಳೋ ರೀತಿ ಜಾಸ್ತಿ ಆಯಿತು, ರೀತಿನೂ ಬೇರೆ ಆಯಿತು. ಹಾಗಾಗಿ ಅವರು ಮಕ್ಕಳಲ್ಲಿ ಮುಗ್ಧತೆ ಕಡಿಮೆ ಆಗಿರೋದು. ಅಂದರೆ ಮಕ್ಕಳಲ್ಲಿ ನಾವು ಚಿಕ್ಕ ಮಕ್ಕಳಿಗೆ ಅಳ್ತಾರೆ ಅಂತ ಫೋನ್ ಕೊಡೋದಾಗಿರ್ಬೋದು, ಆಮೇಲೆ ಅವ್ರು ಕೇಳಿದ್ದನ್ನೆಲ್ಲ ಕೊಡಿಸೋದು, ಹಠ ಮಾಡೋಕ್ಕೆ ಶುರು ಮಾಡೋದು. ಈಗಿನ ಕಾಲದಲ್ಲಿ ನಾನು ಗಮನಿಸಿದ ಹಾಗೆ ಅಪ್ಪ ಅಮ್ಮಂದಿರಿಗೆ ಒಂದು ಹೆಮ್ಮೆ, ನನ್ನ ಮಕ್ಕಳು ಫೋನ್ ಬಳಸ್ತಾ ಇದ್ದಾರೆ 4 ಜನದ ಮುಂದೆ ಅಂದರೆ ಅವರಿಗೊಂದು ಹೆಮ್ಮೆ ಬಂದುಬಿಟ್ಟಿದೆ. ನಮ್ಮ ಮಗು ಇದನ್ನೆಲ್ಲ ಓಪನ್ ಮಾಡುತ್ತೆ, ನಮ್ಮ ಮಗು ಏನು ಕೇಳಿದ್ರೂ ಗೂಗಲಲ್ಲಿ ತಕ್ಕೊಟ್ಟು ಹೇಳುತ್ತೆ. ಹೌದು, ನಾನು ಹೇಳ್ತೀನಿ ನಿಮ್ಮ ಮಕ್ಕಳು ಅಪ್ಡೇಟಲ್ಲಿದ್ದಾರೆ, ಈಗಿನ ಕಾಲದಲ್ಲಿ ಯಾವ ಥರ ಇರಬೇಕು ಆ ಥರ ಇದ್ದಾರೆ, ಅದೆಲ್ಲ ಸರಿ. ಬಟ್ ವಾಟ್ ಅಬೌಟ್ ದ ಸಂಸ್ಕಾರ ಎಲ್ಲಿ ಮಕ್ಕಳಲ್ಲಿ ಅಂತ ನಾನು ಕೇಳ್ತೀನಿ. ಅಂದರೆ ಒಂದಷ್ಟು ಮಕ್ಕಳು ಸಂಸ್ಕಾರವಾಗೂ ಇದ್ದಾರೆ, ಅಪ್ಡೇಟ್ ಆಗೂ ಇದ್ದಾರೆ, ಅದ್ರ ಬಗ್ಗೆ ನಂಗೆ ಖುಷಿ ಇದೆ, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಇನ್ನೊಂದಷ್ಟು ಕೆಲವೊಂದಷ್ಟು ಮಕ್ಕಳು ಅಂದರೆ ಅವರು ಹೇಳಿದ ರೀತಿಲಿ ಆಗ ಯಾವ ಮಕ್ಕಳನ್ನು ಕರೆದು ಆ ಮಕ್ಕಳ ಮುಖ ನೋಡಿ ಮಾತಾಡಿಸಿದಾಗ ಅವರಿಗೆ ಒಂದು ಖುಷಿ ಆಗ್ತಿತ್ತಂತೆ. ಅಯ್ಯೋ ಮಕ್ಕಳು ಎಷ್ಟು ಮುಗ್ಧ ಮಕ್ಕಳು, ಎಷ್ಟು ಚಂದ ಅಂತ ಅವರ ಬಾಲ್ಯ ಅವ್ರಿಗೆ ನೆನಪಾಗ್ತಿತ್ತಂತೆ. ಈಗಿನ ಕಾಲದ ಮಕ್ಕಳನ್ನು ಕರೆದು ಮಾತಾಡಿಸಿದಾಗ ನನಗೂ ಕೂಡ ಒಂದು ಅರಿವು ಏನಾಯಿತು ಅಂದರೆ, ಆ ಮಕ್ಕಳಿಗೆ ವಯಸ್ಸಿಗೆ ಮೀರಿದ ಬುದ್ಧಿ, ವಯಸ್ಸಿಗೆ ಮೀರಿದ ಅರಿವು, ಆ ಮಕ್ಕಳಿಗೆ ಈಗಲೇ ಆ ರೀತಿ ಆಗಿಬಿಟ್ರೆ ಆ ಮಕ್ಕಳು ಮುಂದೆ ಅವರ ಭವಿಷ್ಯ ಹೇಗೆ. ಅವರು ಆಗ ಓದ್ತಿದ್ವಿ, ಅಪ್ಪ ಅಮ್ಮನಿಗೆ ಅನ್ನ ಹಾಕಲ್ಲ, ಈಚೆ ಹಾಕ್ತಾರೆ, ಅದು ಆಗಿನ ಕಾಲದಲ್ಲೇ. ಹಾಗಾದರೆ ಈಗಿನ ಮಕ್ಕಳು ಮುಂದೆ ಅವರ ಅಪ್ಪ ಅಮ್ಮನ್ನ ಯಾವ ಥರ ನೋಡ್ಕೋಬೋದು, ಮುಂದೆ ಅವರ ಭವಿಷ್ಯ ಹೇಗಿರ್ಬೋದು ಅಂತ ನನಗನ್ನಿಸ್ತು. ಹಾಗಾಗಿ ಈ ವಿಡಿಯೋ ನಾನು ಮಾಡ್ತಾಯಿದ್ದೀನಿ. ನಿಮ್ಮ ಮಕ್ಕಳಲ್ಲಿ ನೀವು ಒಂದು ಬಾರಿ ನೋಡಿ, ಅವರು ಒಂದು ಫೋನ್ ನೋಡ್ತಾ ಇದ್ದಾರೆ ಅಂದರೆ
ಏನು ನೋಡ್ತಾ ಇದ್ದಾರೆ ಆ ಫೋನನ್ನು ಟ್ರ್ಯಾಕ್ನಲ್ಲಿ ಇಡಿ. ಆ ಫೋನ್ನಲ್ಲಿ ಅವರು ಏನನ್ನು ಸರ್ಚ್ ಮಾಡ್ತಾ ಇದ್ದಾರೆ. ನಾನು ನಿಮ್ಮ ಮಕ್ಕಳ ತಪ್ಪು ಅಂತ ಹೇಳಲ್ಲ, ಆದರೆ ನೀವು ಪೇರೆಂಟ್ಸ್ ಆಗಿ ನಿಮ್ಮ ಮಕ್ಕಳಲ್ಲಿ ಯಾವ್ಯಾವ ಸಂಸ್ಕೃತಿ ಇರಬೇಕು, ಪದ್ಧತಿ ಇರಬೇಕು ಅಂತ ಸ್ವಲ್ಪ ನೀವು ನೋಡೋದು ಉತ್ತಮ ಅಂತ ನನಗನ್ಸುತ್ತೆ. ಈಗಿನ ಕಾಲಕ್ಕೆ ಹೋಲಿಸಿದರೆ ಕಾಲ ತಪ್ಪು ಅಂತ ನಾನು ಹೇಳಲ್ಲ, ಮಕ್ಕಳು ಬೆಳೀತಿರೋ ರೀತಿ ತಪ್ಪಾಗಿರ್ಬೋದಾ ಅಂತ ನನ್ನ ಅನಿಸಿಕೆ. ಅಂದರೆ ಮಕ್ಕಳು ಪುಸ್ತಕಗಳನ್ನು ಸ್ನೇಹಿತರಾಗಿ ಯಾಕೆ ಮಾಡ್ಕೊತಾ ಇಲ್ಲ, ಮಕ್ಕಳು ಸ್ನೇಹಿತರಿಂದ ಸ್ವಲ್ಪ ಆಳಾಗ್ತಿದ್ದಾರೇನೋ ಅನ್ನೋ ಒಂದು ಭಾವನೆ ನನಗಿದೆ. ಅಂದರೆ ಎಲ್ಲ ಸ್ನೇಹಿತರು ಕೆಟ್ಟವರಂತ ನಾನು ಹೇಳಲ್ಲ, ಒಂದು ಸ್ವಲ್ಪ ಇರಬಹುದು ಅಂತ ನನ್ನ ಅನಿಸಿಕೆ. ಹಾಗಾಗಿ ನಾನು ಹೇಳ್ತೀನಿ, ನಿಮ್ಮ ಮಕ್ಕಳಿಗೆ ಪುಸ್ತಕಗಳನ್ನು ಮಕ್ಕಳಿಗೆ ಸ್ನೇಹಿತರಾಗಿ ಕೊಡಿ, ಪುಸ್ತಕಗಳೊಂದಿಗೆ ಬೆರೆಯಲು ಬಿಡಿ. ತುಂಬ ಕಷ್ಟ ಇತ್ತು, ಪುಸ್ತಕಕ್ಕೆ ಓದೋಕ್ಕೆ ಆಗ್ತಾ ಇಲ್ಲ, ಟೈಮ್ ಇಲ್ಲ ಅಂತ ನಿಮಗೆ ಅನಿಸಿದ್ರೆ ಆಡಿಯೋ ಪುಸ್ತಕಗಳಿರುತ್ತೆ, ಆಡಿಯೋ ಪುಸ್ತಕಗಳನ್ನು ಕೇಳಿಸಿ. ಅದನ್ನು ಬಿಟ್ಟು ನೀವು ಯಾಕೆ ನಿಮ್ಮ ಮಕ್ಕಳ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ ಅಂತ ನನಗನ್ನಿಸ್ತು. ಏಕೆಂದರೆ ನೀವು ಗಮನಿಸಿ, ಅವರು ಭಾಷಣ ಮುಗಿಸಿದ ಮೇಲೆ ಅಲ್ಲಿದ್ದಾಕಿ ಒಬ್ಬರು ಮ್ಯಾಮ್ ಹೇಳಿದ್ರು, ಅವರ ಭಾಷಣದಲ್ಲಿ ಹೇಳಿದ್ರು 14ನೇ ವಯಸ್ಸಿನ ಮಕ್ಕಳಲ್ಲಿ ಮುಖದಲ್ಲಿ ಮುಗ್ಧತೆ ಮಾಯವಾಗಿದೆ ಅಂತ. ಅಲ್ಲಿ ನಿಂತವ್ರು ಹೇಳಿದ್ರು, ಅಯ್ಯೋ ಮೇಡಮ್, 14 ವರ್ಷದ ಮಕ್ಕಳ ಮುಖದಲ್ಲಲ್ಲ, 8ನೇ ವರ್ಷದ ಮಕ್ಕಳ ಮುಖದಲ್ಲೇ ಮುಗ್ಧತೆ ಮಾಯವಾಗಿದೆ. ನಾನು ಹೀಗಾಯ್ತಾ ಇದು ಅಂತ ನನಗಂತೂ ಅನ್ನಿಸ್ತು. ನಮಗೆಲ್ಲ 18 ವರ್ಷ ತುಂಬ ತನಕನೂ ಏನು ಪ್ರಪಂಚ ಅನ್ನೋದೇ ಅಷ್ಟೊಂದು ಅರಿವೇನಿರಲಿಲ್ಲ. ತುಂಬ ಚಿಕ್ಕವ್ರ ಥರನೇ ನಮ್ಮ ಬುದ್ಧಿ ಇತ್ತು. ನಮಗೆ ಓದೋದು ಬರೆಯೋದು ಆ ರೀತಿಯಾಗಿತ್ತು. ಈಗಿನ ಕಾಲದಲ್ಲಿ ನೋಡಿದರೆ ಬೇಸರ ಆಗುತ್ತೆ, ಒಂದು ಸ್ವಲ್ಪ ನನಗೂ ಕೂಡ ಬೇಸರ ಇದೆ. ಮತ್ತು ಇನ್ನೊಂದಷ್ಟು ಮಕ್ಕಳನ್ನು ನೋಡಿದ್ರೆ ಖುಷಿ ಕೂಡ ಇದೆ. ಅವರು ಚೆನ್ನಾಗಿ ಆಡ್ತಾರೆ, ಬೆಳೀತಾರೆ, ಓಡ್ತಾರೆ. ನಿಮ್ಮ ಮಕ್ಕಳಿಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಜಾಸ್ತಿ ಮಾಡಿ, ಅವರನ್ನು ಸ್ವಲ್ಪ ಯಾವಾಗಲೂ ಯಾವುದಾದ್ರೂ ಒಂದು ವಿಷಯದಲ್ಲಿ ತೊಡಗಿಸ್ಕೊಳಕ್ಕೆ ಬಿಡಿ. ಅದರಿಂದ ಅವರು ಫೋನ್ಗಳನ್ನ ಬಿಡ್ತಾರೆ ಅಂತ ನನ್ನ ಅನಿಸಿಕೆ. ಜೆನ್ಜಿ ನಿಮ್ಮ ಮಕ್ಕಳನ್ನು ತೀರಾ ಜೆನ್ಜಿ ಆಗೋಕ್ಕೆ ಬಿಡೋದು ಉತ್ತಮ ಅಲ್ಲ ಅನಿಸುತ್ತೆ. ಜೆನ್ಜಿಗಳು ತಪ್ಪು ಅಂತ ನಾನು ಹೇಳಲ್ಲ, ಬಟ್ ನಿಮ್ಮ ಮಕ್ಕಳುಗಳ ಮೇಲೆ ಸ್ವಲ್ಪ ನಿಗಾ ಇರಲಿ ಅಂತ ನನಗನ್ಸುತ್ತೆ. ಧನ್ಯವಾದಗಳು.